ಹನುಮಾನ್ ಚಾಲೀಸ್ ಓದುವುದರಿಂದ ಹಾಗೂ ಹನುಮಾನ್ ಚಾಲೀಸ್ ಕೇಳುವುದರಿಂದ ನಮಗೆ ಏನೆಲ್ಲ ಲಾಭ ಇದೆ? ಹನುಮಾನ್ ಚಾಲೀಸ್ 40 ಪದ್ಯಗಳ ಭಕ್ತಿ ಪ್ರಧಾನ ಹಾಡುಗಳು. ಈ ಹನುಮಾನ್ ಚಾಲೀಸ್ ಅನ್ನೋದು ನಾವು ಓದುವುದು 10 ನಿಮಿಷ ಅಥವಾ 15 ನಿಮಿಷ ಆಗುತ್ತೆ. ಒಂದು ವೇಳೆ ನಮಗೆ ಓದೋಕ್ಕೆ ಆಗಲಿಲ್ಲ ಅಂತಂದರೆ ಅದನ್ನು ಕೇಳೋದ್ರಿಂದ ಕೂಡ ನಮ್ಮ ಕಷ್ಟಗಳು ಪರಿಹಾರನ ಮಾಡ್ಕೋಬೋದು. ಹಾಗಾದರೆ ಹನುಮಾನ್ ಚಾಲೀಸ್ನ ಯಾಕೆ ಓದಬೇಕು, ಅದರಲ್ಲಿ ಇರುವಂತಹ ಪವಾಡ ಏನು ಅನ್ನೋದನ್ನು ಈಗ ತಿಳಿಯೋಣ. ದಂತಕಥೆಗಳ ಪ್ರಕಾರ ಭಗವಾನ್ ಶನಿದೇವರು ಶನಿ ಗ್ರಹದ ಅಧಿಪತಿ ಎಂದು ಕರೆಯಲಾಗುತ್ತದೆ. ಅಂದರೆ ಶನಿದೇವರನ್ನ ನೋಡಿ ಇಡೀ ಬ್ರಹ್ಮಾಂಡವೇ ನೋಡಿ ನಡುಗಿ ಎದುರುತ್ತೆ. ಆದರೆ ಶನಿದೇವರು ಹನುಮಂತನನ್ನು ನೋಡಿ ಹೆದರುತ್ತಾನೆ. ಆದ್ದರಿಂದ ಶನಿ ದೋಷದಿಂದ ಮುಕ್ತರಾಗಲು ಹೆಚ್ಚಾಗಿ ಹನುಮಾನ್ ಮಂತ್ರವನ್ನು ಪಠಿಸಬೇಕು. ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದ ಸಾಡೆ ಸಾತಿ ಶನಿ ದೋಷ ಪರಿಣಾಮವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಈ ಹನುಮಾನ್ ಚಾಲೀಸ್ ಅನ್ನೋದು ವಿಶೇಷವಾಗಿ ಶನಿವಾರದಂದು ಪಠಿಸಿದರೆ ತುಂಬಾ ಒಳ್ಳೆಯದು. ಇದರ ಪವಾಡ ನಿಮಗೆ ಅರ್ಥ ಆಗಿರಬೇಕು ಅಲ್ವಾ? ಆಂಜನೇಯ ಪವಾಡ ಯಾವ ರೀತಿ ಇರುತ್ತೆ ಅಂತಂದರೆ, ಇಡೀ ಬ್ರಹ್ಮಾಂಡವೇ ಶನಿದೇವರನ್ನ ನೋಡಿ ಹೆದರಿದ್ದಾರೆ. ಆದರೆ ಶನಿಯು ಹನುಮಂತನನ್ನು ನೋಡಿ ಹೆದರುತ್ತಾನೆ. ಅಂದರೆ ಇದು ಎಷ್ಟರ ಮಟ್ಟಿಗೆ ಪವಾಡ ಇದೆ ಅಂತ ನೀವೇ ಆಲೋಚನೆ ಮಾಡಿ. ಅಷ್ಟೇ ಅಲ್ಲದೆ ಈ ಹನುಮಾನ್ ಚಾಲೀಸ್ ಅನ್ನೋದು ಎಷ್ಟರ ಮಟ್ಟಿಗೆ ಪವಾಡ ಅಂದರೆ ದುಷ್ಟ ಶಕ್ತಿಗಳನ್ನು ನಾಶ ಮಾಡುವುದು. ಅಂದರೆ ದುಃಖ ಸ್ವಪ್ನಗಳಿಂದ ನೀವು ತುಂಬಾ ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರಿ. ಅಂದರೆ ರಾತ್ರಿ ಮಲಗುವಾಗ ನಿಮಗೆ ನಿದ್ದೆ ಬರ್ತಿರೋದಿಲ್ಲ, ಭಯಾನಕ ಕನಸುಗಳು ಬೀಳುತ್ತೆ, ವಿಪರೀತವಾದಂತಹ ತೊಂದರೆಗಳನ್ನು ನೀವು ಅನುಭವಿಸ್ತಾ ಇರ್ತೀರ. ಹಾಗಾಗಿ ರಾತ್ರಿ ಮಲಗುವ ಮುನ್ನ ದಿಂಬಿನ ಕೆಳಗಡೆ ಹನುಮಾನ್ ಚಾಲೀಸನ್ನು ಇಟ್ಟು ಮಲಗಬೇಕು. ಇದರಿಂದ ರಾತ್ರಿ ಭಯಾನಕ ಕನಸುಗಳು ಬೀಳುವುದಿಲ್ಲ. ಅಷ್ಟೇ ಅಲ್ಲದೆ ಭಯ ಹುಟ್ಟಿಸುವಂತಹ ಆಲೋಚನೆಗಳನ್ನು ಕೂಡ ದೂರವಾಗುತ್ತೆ. ಅಂದರೆ ಅದರಿಂದ ನೀವು ಆರಾಮವಾಗಿ ನಿದ್ದೆಯನ್ನು ಮಾಡ್ತೀರಾ. ಯಾವುದೇ ರೀತಿ ಕೆಟ್ಟ ಆಲೋಚನೆಗಳು ಬರೋದಿಲ್ಲ. ಭಯ ಹುಟ್ಟಿಸುವಂತಹ ಆಲೋಚನೆಗಳೇ ನಿಮಗೆ ಸಿಗೋದಿಲ್ಲ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ನಾವು ಹನುಮಾನ್ ಚಾಲೀಸ್ ಓದುವುದರಿಂದ ನಮ್ಮ ಒತ್ತಡವನ್ನು ನಿವಾರಿಸಬಹುದು. ಅಂದರೆ ಮುಂಜಾನೆ ಎದ್ದ ಕ್ಷಣ ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದ ನಮ್ಮ ಸಂಪೂರ್ಣ ದಿನವು ಸಂತೋಷವಾಗಿರುತ್ತದೆ. ನಿಮ್ಮ ಜೀವನದ ಮೇಲೆ ನೀವು ಸಂಪೂರ್ಣವಾಗಿ ಹಿಡಿತವನ್ನು ಸಾಧಿಸಲು ಇದು ಸಹಕರಿಸುತ್ತದೆ. ಬೆಳಿಗ್ಗೆ ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದ ನಮ್ಮ ಜೀವನ ಆರಾಮದಾಯಕವಾಗಿ ಇರುತ್ತದೆ. ಹನುಮಾನ್ ಚಾಲೀಸ್ ಕೇಳುವುದರಿಂದ ಅಥವಾ ನಾವಾಗಿಯೇ ಖುದ್ದು ಓದುವುದರಿಂದ ನಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ ಎಂದು ನಂಬಿಕೆ ಇದೆ. ಹಾಗಾಗಿ ಹನುಮಾನ್ ಚಾಲೀಸವನ್ನು ಕೇಳುವುದರಿಂದ ಅಥವಾ ನಾವೇ ಸ್ವತಃ ಓದುವುದರಿಂದ ಊಹಿಸಲು ಸಾಧ್ಯವಿಲ್ಲದಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು. ಒಬ್ಬ ವ್ಯಕ್ತಿಯು 40 ಪದ್ಯಗಳ ಹನುಮಾನ್ ಚಾಲೀಸವನ್ನು ಶ್ರದ್ಧೆ ಭಕ್ತಿಯಿಂದ ಪಠಿಸುವುದರಿಂದ ಅವನ ಅಥವಾ ಅವಳ ಎಲ್ಲ ಆಸೆಗಳು ಈಡೇರುತ್ತವೆ ಎಂದು ಹೇಳಲಾಗುತ್ತದೆ. ಹನುಮಾನ್ ಚಾಲೀಸವನ್ನು ನಿಯಮಿತವಾಗಿ ಪಠಿಸಿದರೆ ಹನುಮಂತನ ಆಶೀರ್ವಾದ ದೊರೆಯುವುದು ಮತ್ತು ಆತನ ಅದ್ಭುತ ಶಕ್ತಿ ನಿಮಗೂ ಸಿಗುವುದು ಎಂದು ನಂಬಿಕೆ ಇದೆ. ಹನುಮಾನ್ ಚಾಲೀಸ್ ಕೇಳುವುದು ಅಥವಾ ನಾವಾಗಿಯೇ ಖುದ್ದು ಓದುವುದರಿಂದ ತುಂಬ ಪ್ರಯೋಜನಗಳು ಇದ್ದಾವೆ. ನಾವು ಹೇಳ್ತಾ ಹೋದರೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ. ಹಾಗಾಗಿ ಸ್ವಲ್ಪರ ಮಟ್ಟಿಗೆ ಹೇಳಿದ್ದೀನಿ. ಇನ್ನೂ ಬೇಕು ಅಂದರೆ ಕೆಳಗಡೆ ಕಾಮೆಂಟ್ ಮಾಡಿ. ಖಂಡಿತವಾಗ್ಲೂ ಇದರ ಬಗ್ಗೆ ದೊಡ್ಡ ವಿಡಿಯೋನೇ ಮಾಡೋಣ. ಹನುಮಾನ್ ಚಾಲೀಸ್ ಓದಲು ಆಗಲಿಲ್ಲ ಅಂದರೆ ನೀವು ಅದನ್ನು ಕೇಳಬಹುದು. 10 ನಿಮಿಷ ಒಳಗಡೆನೆ ಈ ಹನುಮಾನ್ ಚಾಲೀಸ್ ಅನ್ನೋದು ಮುಗಿಯುತ್ತೆ. ಪ್ರತಿನಿತ್ಯ ಬೆಳಿಗ್ಗೆ ಅಥವಾ ಸಂಜೆ ನೀವು ಹನುಮಾನ್ ಚಾಲೀಸ್ ಕೇಳುವುದರಿಂದ ತುಂಬಾ ಪ್ರಯೋಜನಗಳು ಇದ್ದಾವೆ. ಹಾಗೆ ವಿಶೇಷವಾಗಿ ಶನಿವಾರದಂದು ಹನುಮಾನ್ ಚಾಲೀಸನ್ನು ನೀವು ಸ್ವತಃ ಓದಲು ಪ್ರಯತ್ನಿಸಿ.
ಓಕೆ ಸ್ನೇಹಿತರೆ, ಹಾಗಾದರೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗಬೇಕು ಅಂತ ಅಂದ್ಕೊಂಡ್ರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಲೈಕ್ ಮಾಡಿ. ಹನುಮಾನ್ ಚಾಲೀಸ್ ಬಗ್ಗೆ ಇನ್ನಷ್ಟು ವಿಡಿಯೋಗಳು ಬೇಕು ಅಂತಂದರೆ ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಅಥವಾ ಜೈ ಹನುಮಾನ್ ಅಂತ ಕೆಳಗಡೆ ಕಮೆಂಟ್ ಹಾಕಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿಗೋಣ. ಬಾಯ್.